ಮನೆಗೆ ಬಂದ. ನಮ್ಮ ಮನೆ ಎದುರುಗಡೆ ಮನೆ, ಅವ್ರ ಮನೆ. ಕಿಟಿ ಒಬ್ಬರು ನೋಡಿದೆ, ಬರೀ ಮೇಲಿದ್ದಾರೆ, ನೋಡಕ್ಕೆ ಕಳೆಯ ಇದೆ ತುಂಬ. ಒಂದು ವಸ್ತ್ರನ ಮೇಲೆ ಕುದ್ಕೊಂಡಿದ್ದಾರೆ, ಬರೀ ಮೈ, ನಿರ್ವಾಣದಲ್ಲಿದ್ದಾರೆ. ಗಡ್ಡೆ ಬಿಡ್ಕೊಂಡು 30 ವರ್ಷ ಹುಡುಗ ಇನ್ನುವೆ. ಅವಾಗ ಹಂಗೆ ಏನು ಗೊತ್ತಿಲ್ದ ಹಿಂಗೆ ಓಟ್ ತಗೊಂಡಲ್ಲ ಅಂತೇಳಿ ಅಂದು ಈ KBM ಕೂಡ ಬಂದು ಭುಜ ತೊಟ್ಟು, ಆಯ್ತು ಕಣೆ ಮಾಡ್ಯ, ನೀನೇನು ಮತ್ತೆ ಅತಿಯಾಗಿ ಕೇಳಂಗಿಲ್ಲ ಅಂದರು. ಅಲ್ಲೇ ಮತ್ತೆ ಮನೆಯಲ್ಲೇ ನನಗೆ ಕೇಸರಿ ಬಾತು, ಅರಿಶಿನ ಕುಂಕುಮ, ಹೂವು, ದುಡ್ಡು, ಎಲ್ಲ ಹಣ್ಣು ಕಾಯಿ ಪ್ರತಿಯೊಂದನ್ನು ಇಟ್ಟು ನನಗಿದು ಮಾಡಿ ತಗೊಂಡೋಗಯ್ಯ. ಕಣ್ಣಲ್ಲಿ ನೀರು ಬಂತು, ಜೋರ ನಕ್ಕು. ಫಸ್ಟ್ ಹತ್ರು ಜೋರಾಗಿ, ಅಂದ್ಕೊಂಡ ಜೋರ ನಕ್ಕರು. ಏನು ಅರ್ಥ ಇಲ್ಲ. ಕುಡ್ದ ಹೇಳಿದೆ ಹಾಲು ತಗೊಳ್ಳಿ ಅಂತ. ಹಾಲು ನೋಡ್ತಲ್ಲಿ ಕೊಟ್ಟು ನೋಡ್ಕೊಂಡು 10 ನಿಮಿಷ ನೋಡಿರಷ್ಟೇ ಹಾಲು ನೋಡ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟು. ಒಂದಿನ ಸಂಜೆ ಹೊತ್ತು 6 ಗಂಟೆ ಟೈಮು, ನಮ್ಮ ಸ್ನೇಹಿತ ತೋಟಕ್ಕೆ ಹೋದನು. ಒಂದು ಮೇನ್ ರೋಡಲ್ಲೇ ತೋಟ ಇದೆ ಒಂದು. ಬೈಕಲ್ಲಿ ತೋಟದಿಂದ ಬರ್ತಾ ಇದ್ದಾನೆ. ಸೀದಾ ನಮ್ಮ ಮನೆಗೆ ಬಂದ. ನಮ್ಮ ಮನೆ ಎದುರುಗಡೆ ಮನೆ, ಅವ್ರ ಮನೆ. ಕಿಟಿ ಒಬ್ಬರು ನೋಡಿದೆ, ಬರೀ ಮೇಲಿದ್ದಾರೆ, ನೋಡಕ್ಕೆ ಕಳೆಯ ಇದೆ ತುಂಬ. ಒಂದು ವಸ್ತ್ರನ ಮೇಲೆ ಕುದ್ಕೊಂಡಿದ್ದಾರೆ, ಬರೀ ಮೈ, ನಿರ್ವಾಣದಲ್ಲಿದ್ದಾರೆ. ಗಡ್ಡೆ ಬಿಡ್ಕೊಂಡು 30 ವರ್ಷ ಹುಡುಗ ಇನ್ನುವೆ. ಕಣ್ಣು ಭಾರಿ ಕಳೆಯಾಗಿದ್ದಾರೆ. ನಾನು ಮಾತಾಡಲಿಲ್ಲ. ಸೀದಾ ಬರ್ತಾ ಇದ್ದು ನಡ್ಕೊಂಡು, ನೋಡಿ ಯಾರು ನೋಡೋಣ. ಆಮೇಲೆ ನಾನು ಬೈಕ್ ಹಾಕೊಂಡು ಅವ್ನ ಬೈಕಲ್ಲೇ ಹೋದೆ. ಬೈಕಲ್ಲಿ ಹೋದ್ರೆ ಬರ್ತಾ ಇದ್ದಾರೆ. ನಮಸ್ಕಾರ ಅಂದು. ಏನು ನೋಡಿ ಮುಂದಕ್ಕೆ ಹೋಗ್ತಲೇ ಇದ್ದಾರೆ, ನಮ್ಮನ್ನು ನೋಡಲೇ ಇಲ್ಲ. ಆ್ಯಕ್ಚುಲಿ ಈ ಕಡೆ ದೃಷ್ಟಿನೇ ಇಲ್ಲ, ಎಷ್ಟು ನೋಡ್ಕೊಂಡು ಹೋಗ್ತಲೇ ಇದ್ದಾರೆ. ಬರೀ ಕಾಲು, ಒಂದು ಕಾವಿ ವಸ್ತ್ರವನ್ನು, ಟವಲ್ ಅಷ್ಟೇ, ವಸ್ತ್ರ ಸಣ್ಣ ಟವಲ್ ಹೆಗಲ ಮೇಲೆ ಹೊಡ್ಕೊಂಡಿದ್ದಾರೆ. ನಿರ್ವಾಣ ಅಷ್ಟೇನಿಲ್ಲ. ಸುಮ್ಮನೆ ತಟ ಹಾಕೊಂಡು ಹೋಗ್ತಿದ್ದಾರೆ. ಆಮೇಲೆ ನಮಗೆ ಇದೊಂದು ಗುರುನಾಥ ಸಂಪರ್ಕ ಇತ್ತಲ್ಲ, ಸೀದಾ ಅಲ್ಲಿ ಗುರುನಾಥ ಮಲ್ಲಿ ಅಲ್ಲಿ ರೆಗ್ಯುಲರ್ ಆಗಿರುತ್ತಲ್ಲ, ಈಗ ಫೋನ್ ಮಾಡಿ, ಫೋನ್ ಅಲ್ಲಿದ್ದಾರೆ ಎತ್ತಿರೋ. ಏನಪ್ಪ ಅಂದ್ರೆ ಗುರುಗಳಿದಲ್ಲಿ ಈ ಥರ ಹೇಳು ಒಂದು. ಗುರುಗಳು ಪಕ್ಕದಲ್ಲೇ ಇದ್ದರು. ಗುರುನಾಥರು, ಏನ್ರಯ್ಯ ಸರ್, ಈ ಥರ ಒಬ್ಬರು ಈ ಥರ ಇದ್ದಾರೆ, ಯಾರು ಗೊತ್ತಾಗ್ತಿಲ್ಲ, ಮಾತಾಡ್ತಿಲ್ಲ ಅಂತ. ಕೆಲಸ ಮಾಡ್ತೀನಿ. ಆಮೇಲೆ ಗುರುನಾಥ ನಾವು ಹೇಳೋಕ್ಕಿಂತ ಮುಂಚೆ ಹೇಳ್ಬಿಟ್ರು, ಇಷ್ಟು ವಯಸ್ಸು, ಹೀಗಿದ್ದಾರೆ, ಅವರ ರೂಪವನ್ನು ಹೇಳಿ ಹೋಗ್ತಾ ಇದ್ದಾರೆ ಅಲ್ವೇ ಅಂತ. ಹೌದು ಸರ್. ಮನೆಗೆ ಹೋಗೋದು, ಒಂದು ಲೋಟ ಹಾಲು ತಗೊಳ್ಳೋದು, ವಸ್ತ್ರ ತಗೊಳ್ಳೋಲ್ಲ, ಅವ್ರು ದುಡ್ಡಿಗಿದ್ದು ಇಸ್ಕೊಳ್ಳೋಲ್ಲ, ಹಣ್ಣು ಏನಾದ್ರು ತಗೊಳ್ಳೋದು, ಅಲ್ಲಿ ಏನಿತ್ತು ಹಣ್ಣು ತಗೊಳ್ಳೋದು. ಹೋಗಿ ಕೊಟ್ಬಿಟ್ಟು ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋದು. ಮನೆಗೆ ಬಂದು ಅದೆಲ್ಲ ನನ್ನ ಸುತ್ತಮುತ್ತ ಒಂದು 4-5 ಜನಕ್ಕೆ ಹೇಳಿ, ಗುರುನಾಥ ಹೇಳಿದ ಮೇಲೆ ಯಾರೋ ಪಾವಾಡ ಪುರುಷರು ಅಂತೇಳಿ ಗೊತ್ತಾಯಿತು. ಒಂದು 5-6 ಜನ ಆದವು. ಎಲ್ಲ ಬೈಕ್ ತಗೊಂಡು ಮನೆಗೆ ಬಂದ ತಕ್ಷಣ ಹಾಲಿತ್ತು, ಹಾಲು ಕಾಸ್ಕೊಂಡು, ಸಕ್ಕರೆ ಹಾಕಿ ಹಾಲು ಕಾಸ್ಕೊಂಡು, ಅಲ್ಲಿ ಬಾಳೆಹಣ್ಣು ಇತ್ತು, ಬಾಳೆಹಣ್ಣು ತಗೊಂಡು, ಒಂದು ಸ್ನೇಹಿತ ಒಂದು ಬಿಸ್ಕತ್ ಪ್ಯಾಕೆಟ್ ತಗೊಂಡು, ಒಂದು ವಸ್ತ್ರ, ಒಂದು ಹೊಸದು ಪಂಚೆ ಇತ್ತು, ಪಂಚೆ ತಗೊಂಡು ಹೋದು. ಅಷ್ಟೊತ್ತಿಗೆ ಒಂದು 1/4 ಗಂಟೆ ಆಗಿದೆ. ನಮ್ಮೂರಿಂದ 2 ಕಿಲೋಮೀಟ್ರ್ ಒಂದು ಮುಂದಕ್ಕೆ ಹೋಗಿದೆ, 3 ಕಿಲೋಮೀಟ್ರ್ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ. ಬೇರೆ 1 ಗಂಟೆ ಹೋಗುವಷ್ಟು ಜಾಗದಲ್ಲಿ 1/4 ಗಂಟೆಗೆ ಹೋಗಿದ್ದಾರೆ. ಆಮೇಲೆ 3-4 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ಹೋಗಿರಬೇಕು, ಕಾಣಲಿಲ್ಲ ಅಂತ ಅನ್ಕೋತಿದ್ವಿ. ಕಮ್ಮಿ 4 ಕಿಲೋಮೀಟ್ರ್ ದೂರಕ್ಕೆ ಹೋದಾಗ ಸಿಕ್ಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಡ್ಡ ಹಾಕಿವು. ಅಡ್ಡಕ್ಕೆ ನಮಸ್ಕಾರ ಮಾಡಿ, ಏನು ನೋಡಲಿ ನೋಡಿರೋ. ಫಸ್ಟ್ ಹತ್ರು ಜೋರಾಗಿ, ಅಂದ್ಕೊಂಡ ಜೋರ ನಕ್ಕರು. ಏನು ಅರ್ಥ ಇಲ್ಲ. ಕುಡ್ದ ಹೇಳಿದೆ ಹಾಲು ತಗೊಳ್ಳಿ ಅಂತ. ಹಾಲು ನೋಡ್ತಲ್ಲಿ ಕೊಟ್ಟು ನೋಡ್ಕೊಂಡು 10 ನಿಮಿಷ ನೋಡಿರಷ್ಟೇ ಹಾಲು ನೋಡ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟು. ಹಣ್ಣು ಕೊಟ್ಟು, ಇನ್ನೊಂದು ಫ್ರೆಂಡ್ ಹಣ್ಣು ಕೊಟ್ಟ, ಅದನ್ನು ಅಷ್ಟು ನೋಡಿರೋ ಕೊಟ್ಟರು. ಬಿಸ್ಕತ್ ಪ್ಯಾಕೆಟ್ ಕೊಟ್ಟರು, ಬಿಸ್ಕತ್ ಪ್ಯಾಕೆಟ್ ಅಷ್ಟು ನೋಡಿರೋ ವಾಪಸ್ ಕೊಟ್ಟರು. ಅವ್ರೇನು ಸೇವಿಸ್ಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತ ಶಿವ ಅಂತ ಅವನು ಪಂಚೆ ತಗೊಂಡಿದ್ನಲ್ಲ, ಪಂಚೆ ಉಡಿಸ್ತೀನಿ ಅಂದರು. ಸುಮ್ಮನೆ ಮಕ್ಕಳು ನಿಂತ್ಕೊಂಡಂಗೆ ಕೈ ಎತ್ಕೊಂಡು ನಿಂತ್ಕೊಂಡ್ರು. ಪಂಚೆ ಉಡಿಸ್ಕೊಂಡ್ರು. ನಿಮ್ಮ ಮಾಮೂಲು ಪಂಚೆ ಉಡ್ತಾರೆ, ಪಂಚೆ ಉಡಿಸ್ಕೊಂಡು, ಒಂಟಿ ಪಂಚೆ ಉಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರು 2 ನಿಮಿಷ. ಅಷ್ಟು ಮಕ್ಕ ನೀನು ನೋಡಿರಿ, ಫುಲ್ ನೋಡಿರೋ. ನಕಶಿಕ ಅಂತಂದ್ರೆ ತಲೆಯಿಂದ ಮೇಲೆ ತನಕ 4-5 ಜನ ಹೋಗಿದ್ದು. ನನ್ನ ತಮ್ಮ, ನಾನು, ಅವ್ರ 3-4 ಜನ, 5 ಜನ ಹೋಗಿದ್ದು. ಫುಲ್ಲು ನೋಡಿರು. ನೋಡಿಬಿಟ್ಟು ಪಂಚೆ ಬಿಚ್ಚು ನಂಗೆ ಕೇಳ್ಕೊಟ್ರು. ಮತ್ತು ಅದೇ ಬರೀ ಮೈ, ಒಂದು ಮಾತಿಲ್ಲ, ಒಂದು ಇದಿಲ್ಲ, ಮತ್ತು ಭಾವನೆ ಇಲ್ಲ, ಏನು ಭಾವನೆನೇ ಇಲ್ಲ. ಪಂಚೆ ಕ್ಲೀನಾಗಿ ಬಿಚ್ಚಿರೋ ನನಗೆ ಕೇಳ್ಕೊಟ್ರು. ನಡ್ಕೊಂಡು ಹೋಗ್ತಾ ಆಯಿತು. ಮತ್ತೆ ಫೋನ್ ಮಾಡಿ ಈ ಥರ ಆಯ್ತು ಸರ್, ನೋಡಿರೇನೆಯ
ನೋಡಿದರೆ ಸೇವಿಸ್ದಂಗೆ ಕಣೆ ಅವರು ವಾತಾಹಾರಿ ಕಣೆ, ವಾಯುವನ್ನೇ ಸೇವನೆ ಮಾಡ್ಕೊಂಡಿರುವಂಥದ್ದು ಕಣೆ. ಅವ್ರಿಗೆ ಆಹಾರದ ಅವಶ್ಯಕತೆ ಇಲ್ಲ. ಸಂಚಾರ ಮಾಡ್ತಿರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಸಂಚಾರ ಮಾಡ್ತಿರ್ತಾರೆ. ಹಿಮಾಲಯದಿಂದ ಬಂದು ಹೋಗ್ತಿರ್ತಾರೆ. ಕಣ್ಣಿಗೆ ನೋಡುವಷ್ಟು ದೃಷ್ಟಿ ಬೇಕು ಕಣೆ, ಅವ್ರನ್ನ ನೋಡುವಂಥ ಇದು ಬೇಕು. ಒಳ್ಳೆಯದಕ್ಕೆ ನಾವು ದರ್ಶನ ಮಾಡಿರ್ತಾನೆ. ಈಗೆಲ್ಲ ಹಾಲು ಇದೆಯಲ್ಲ, ಮನೆ ತಗೊಂಡೋಗಿಲ್ಲ, ಈಗ ತೊಟ್ಟು ಕುಡಿಯೋದು ತೀರ್ಥಕ್ಕೆ ಮನೆಗೆ ತಗೊಂಡೋಗಿ ಇನ್ನೂ ಜಾಸ್ತಿ ಹಾಲಿಗೆ ಬೆರೆಸಿ ಯಾರೇ ಹುಡುಗರು ಬಂದಿರೋ ಅಷ್ಟು ಮನೆಗೆ ಕೊಟ್ಟರೆ, ಬಿಸ್ಕತ್ತು ಅಷ್ಟೇ ಕಣೆ ತಿಂದರೆ ಎಲ್ಲರೂ. ಹಣ್ಣು ಅಷ್ಟೇ ಹೊಟ್ಟೆ ತಿನ್ನಿ. ಮಹಾತ್ಮರು ಕಣೆಯ, ಯಾರೋ ಮಹಾತ್ಮರು ಹೋಗ್ತಾ ಇರ್ತಾರೆ, ದರ್ಶನವಾಗುತ್ತೆ. ಇದೊಂದು ಅವರು ಆಮೇಲೆ ಹೇಳಿರೋರು, ಯಾರು ಅವಧೂತರವರು ದರ್ಶನ ಕೊಟ್ಟಿದ್ದಾರೆ ನಿಮಗೆ. ಆಯ್ತು ಕಣೆ, ಒಳ್ಳೆಯದು. ನೀವು ಪುಣ್ಯಂತ ಕಣೆ ನೋಡಿರಲ್ಲ. ಇವತ್ತು ಆ ಪಂಚೆ ಇಟ್ಕೊಂಡಿದ್ದೀನಿ ಸರ್, ಬಟ್ಟೆಯಲ್ಲಿದೆ. ಅವ್ರು ಹುಡ್ಸಿದ ಪಂಚೆ ಇಟ್ಕೊಂಡಿದೆ ಅಂತ ಹೇಳಿದ್ದು ಇಟ್ಕೊಂಡಿದ್ದೀನಿ. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಒಂದ್ಸತಿ ಏನಾಗುತ್ತೆ, ನಮ್ಮ ತಂದೆ ಅಣ್ಣ ಒಬ್ರು ಮೈಸೂರಿನಲ್ಲಿ 2005 ಸಮೀಪದಲ್ಲಿ ಹುಷಾರ್ ತಪ್ಪಿ ಮಲಗಿಬಿಡ್ತಾರೆ. ಅವ್ರಿಗಿಬ್ರು ಹೆಣ್ಮಕ್ಳು, ಒಬ್ಳು ಅಮೆರಿಕಾದಲ್ಲಿದ್ದಾಳೆ, ಇನ್ನೊಬ್ಳು ಬೆಂಗಳೂರಿನಲ್ಲಿದ್ದಾಳೆ. ಅವಳು ಗುರುಭಕ್ತಳು, ಸಕಲೇಪಟ್ಟಣ ಗುರುಗಳು ಭಾರಿ ನಡ್ಕೋತಾಳೆ. ಅವ್ರ ಗಂಡನೂ ಅಷ್ಟೇ ಪರಮ ಭಕ್ತರು, ಅವ್ರುಗಳ ತಹ ಕಡೂರ್ನವ್ರು. ಹೀಗೆ ಏನಾಗುತ್ತೆ, ಗುರುನಾಥ ಸಂಪರ್ಕ ತುಂಬಾ ವರ್ಷದಿಂದ ಇರುತ್ತೆ ಅವ್ರಿಗೆ. ಗುರುನಾಥರು ಹಾಕಿದ ಗೆರೆ ಕೂಡ ದಾಟ್ತಿರೋಲ್ಲ. ಯಾಕೆ ಅಂತಂದ್ರೆ ಅವರು ದುಬೈನಲ್ಲಿ ಕೆಲಸದಲ್ಲಿ ಇರ್ತಾರೆ. ಗುರುನಾಥರು ಬೇಡ ಕಣೆ, ಬಿಟ್ಬಿಟ್ಟು ಬರ, ಇಂಡಿಯಾದಲ್ಲಿ ಏನಾದ್ರು ಒಂದು ಮಾಡೋಂತೆ ಅಂತ ಹೇಳ್ತಾರೆ ಅಂತ ಆ ಕೆಲಸನೂ ಬಿಟ್ಟು ಬಂದು ಗುರುವಾಕ್ಯನ ಪಾಲನೆ ಮಾಡಬೇಕು ಅನ್ನೋಕ್ಕೋಸ್ಕರ ಇಂಡಿಯಾದಲ್ಲೇ ಬಂದು ಏನೋ ಒಂದು ಕೆಲಸ ಹುಡುಕುತ್ತಾರೆ, ಜೀವನ ಶುರು ಮಾಡ್ತಾರೆ. ಹೀಗೆ ಕಾಲ ಕಳೀತಿರುತ್ತೆ. ಒಂದ್ಸತಿ 2005 ಸಮೀಪದಲ್ಲಿ ನಮ್ಮ ದೊಡ್ಡಪ್ಪನ ಹುಷಾರ್ ತಪ್ಪಿಬಿಡುತ್ತೆ. ಹುಷಾರ್ ತಪ್ಪಿಬಿಟ್ಟಾಗ ಅವ್ರಿಗೆ ಇಬ್ಬರೇ ಹೆಣ್ಮಕ್ಳು, ಗಂಡು ಮಕ್ಳು ಇರಲ್ಲ ಅವರಿಗೆ. ಆಗ ಏನಾಗುತ್ತೆ, ಗುರುನಾಥರು ಕರೆದ್ಬಿಟ್ಟು ಹೇಳ್ತಾರೆ, ನೋಡ್ಯಾ ನಿಮ್ಮ ಮಾವನವರಿಗೆ ಗಂಡು ಮಕ್ಳಿಲ್ಲ, ನೀನೇ ಮಗನ ಸ್ವರೂಪದಲ್ಲಿದ್ದು ನಿಮ್ಮ ಮಾವನವ್ರ ಸೇವೆ ಮಾಡ್ಬೇಕಣ್ಯ ಅಂತಂದ್ಬಿಟ್ಟು ಅಂತಾರೆ. ಆಯ್ತು ಗುರುಗಳೇ ಅಂತ ಹೇಳಿ, ಶ್ರೀರಾಮ ಹೇಗೆ ಪಿತೃವಾಕ್ಯ ಪರಿಪಾಲನೆ ಮಾಡ್ತಾನೋ ಹಾಗೆ ನಮ್ಮ ಭಾವ ಕೂಡ ಗುರುವಾಕ್ಯ ಪರಿಪಾಲನೆ ಮಾಡೋದ್ರಲ್ಲಿ ಒಂದು ಕೈ ಮೇಲೆ. ಅವರು ಬೆಂಗಳೂರಿಂದ ಅವ್ರ ಕೆಲಸ ಎಲ್ಲದನ್ನು ಮೈಸೂರಿಂದಾನೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಂದನೇ ಶುರು ಮಾಡ್ಕೊಂಡು ಕೆಲಸಗಳನ್ನೆಲ್ಲ ಮಾಡಿಸ್ತಿರ್ತಾರೆ. ಆಮೇಲೆ ಇಲ್ಲೇನೇನೆ ನಮ್ಮ ದೊಡ್ಡಪ್ಪನ ಸೇವೆನೂ ಮಾಡ್ತಿರ್ತಾರೆ. ಯಾವ ಥರ ಸೇವೆ ಅಂದರೆ, ಬೆಳಗ್ಗೆ ಎದ್ದೇಳೋದು, ಎದ್ದೆಟ್ಗೆ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಪ್ರತಿಯೊಂದು ಮಾಡ್ತಿರ್ತಾರೆ. ಅವರು ಸ್ವಂತ ತಂದೆ ಥರನೇನೆ ನಮ್ಮ ದೊಡ್ಡಪ್ಪನ ನೋಡ್ಕೊಂಡಂಥ ವ್ಯಕ್ತಿ. ಆದರೆ ಅವ್ರಿಗೆ ಸ್ವಲ್ಪ ತುಂಬ ಹುಷಾರಿರಲ್ಲ. ಗುರುನಾಥರು ಏನು ಮಾಡ್ತಾರೆ, ಒಂದಿನ ಸಕಲೇಪಟ್ಟಣ ಕರೆದ್ಬಿಟ್ಟು, ಒಂದು ಕೆಲಸ ಮಾಡ್ಯ, ಒಂದು ಕಬ್ಬಿನ ಜಲ್ಲೆ ಕೊಡ್ತೀನಿ, ನಿಮ್ಮ ಮಾವನವ್ರದ್ದು ಮಂಚಕ್ಕೆ ಕಟ್ಕೊಡೆಯ, ಸಂಕ್ರಾಂತಿ ಹಬ್ಬ ಕಳೆ ತನಕ ಹುಷಾರಾಗಿ ನೋಡ್ಕೊಳ್ರಿ ಅವ್ರನ್ನ ಅಂತ ಅಂತಾರೆ. ಆಯ್ತು ಗುರುಗಳೇ ಅಂತೇಳಿ ಗುರುಗಳು ಕೊಟ್ಟದಂತ ಕಬ್ಬಿನ ಜಲ್ಲೆ ತಗೊಂಬಂದ್ಬಿಟ್ಟು ಅವ್ರು ಮಲಗಿದ್ದಂತ ಮಂಚಕ್ಕೆ ಕಟ್ತಾರೆ. ಏನಾಗುತ್ತೆ, ಹೀಗೆ ಸೇವೆ ನಡೀತಿರುತ್ತೆ. ನಮ್ಮ ಇನ್ನೊಬ್ಬ ದೊಡ್ಡಪ್ಪನ ಕಡೆಯವ್ರು ಬಂದು ಸಂಬಂಧಿಕರು, ಚಿಕ್ಕಪ್ಪಂಗೆ ನಾನು ಇವತ್ತು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ಆ ಮಂಚನ ಬದಲಾಯಿಸಿ ಇನ್ನೊಂದು ಮಂಚಕ್ಕೆ ಮಲಗಿಸ್ತೀನಿ ಅನ್ನೋ ಲೆಕ್ಕಕ್ಕೆ ಹೋಗಿ ಏನೋ ಒಂಚೂರು ಪೊಸಿಟಿ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಸ್ನಾನ ಮಾಡಿಸೋ ಭರಾಟೆನಲ್ಲಿ ಕೆಳಗೆ ಬೀಳಿಸ್ಬಿಡ್ತಾರೆ. ಬೀಳಿಸಿದಾಗ ಬೆನ್ನಿಗೆ ಕಟ್ಟು ಬೀಳುತ್ತೆ. ಆಮೇಲೆ ಅವ್ರಿಗೆ ಎದ್ದೇಳೋದು ಕೂರೋದೇ ಮಾಡೋಕ್ಕಾಗಲ್ಲ, ತೀರಾ ಬೆಡ್ ರಿಡನ್ ಆಗೋ ಲೆವೆಲಾಗಿ ಆಗ್ಬಿಡ್ತಾರೆ. ಅವಾಗ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಬಾವಂದು ಎಂತ ಒಳ್ಳೆ ಬುದ್ಧಿ ಅಂದ್ರೆ, ಅವ್ರು ಸ್ನಾನ ಮಾಡಿಸ್ದೇಟಿಗೆ ಅವ್ರಿಗೆ ಶಲ್ಯ ಪಂಚೆ ಉಡಿಸಿ ನಮ್ಮ ದೊಡ್ಡಪ್ಪಂಗೆ ಚಂದ್ರಶೇಖರ್ ಭಾರತಿಗಳ ಫೋಟೋ ಮುಂದೆ ಕೂರ್ಸೋದು, ನಮ್ಮ ಬಾಬಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರುದ್ರಪಾರಾಯಣ ಮಾಡೋದು, ಅದಾದ್ಮೇಲೆ ತಿಂಡಿ ಕೊಡೋದು, ಮಧ್ಯಾಹ್ನ ಊಟ, ಹೀಗೆ ಸೇವೆ ನಡೀತಿರುತ್ತೆ. ಯಾವಾಗ ಬಿದ್ದು ಒಂದು ಸ್ವಲ್ಪ ಸೊಂಟಕ್ಕೆ ಪೆಟ್ಟು ಬೀಳುತ್ತಾ ಇಲ್ವೋ ಅವಾಗ ಸ್ವಲ್ಪ ನೋಡ್ಕೊಳ್ಳೋರ್ಗೂ ಕಷ್ಟ ಆಗತ್ತೆ. ಆದ್ರೂ ನಮ್ಮ ಬಾಬಾ ಏನ್ ಮಾಡ್ತಾರೆ, ಗುರುವಾಕ್ಯ ಪಾಲನೆ ಮಾಡ್ಲೇಬೇಕು ಅಂತ ಹೇಳಿ ಕಟ್ನಿಟ್ಟಾಗಿ ಮಾಡ್ತಲೇ ಇರ್ತಾರೆ. ಏನೋ ಒಂದು ಅರ್ಜೆಂಟ್ ಕೆಲಸ ಬೀಳುತ್ತೆ, ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಒಂದು ಸಮಯ ಬರುತ್ತೆ, ಹೊರಡೋಣ ಅಂತ ರೆಡಿ ಆಗ್ತಾರೆ. ಅಷ್ಟೊತ್ತಿಗೆ ಗುರುಗಳು ಫೋನ್ ಮಾಡ್ತಾರೆ ಅಲ್ಲಿಂದ, ಅಗಣಯ್ಯ ನಾನು ಹೇಳಿದ ಕೆಲಸ ಬಿಟ್ಬಿಟ್ಟು ನೀನ್ ಎಲ್ಗೋ ಹೊರಡದೆ, ಇರಯ್ಯ ಇನ್ನೊಂದು ವಾರ ಸೇವೆ ಮಾಡ್ಲೇಬೇಕಣಯ್ಯ ನಿಮ್ಮ ಅವನವ್ರದ್ದು ಅಂತೇಳಿ ಆಜ್ಞೆ ಮಾಡ್ತಾರೆ ಆ ಕಡೆಯಿಂದ. ಅವ್ರಿಗೆ ಎಂತ ಕೆಲಸ ಇದ್ರು ಆ ಮಾತು ಕೇಳಿದ ತಕ್ಷಣ ಏನ್ ಮಾಡ್ತಾರೆ, ಆ ಕೆಲಸನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಉಳ್ಕೋತಾರೆ, ಇದ್ದು ಸೇವೆ ಮಾಡ್ತಾರೆ. ಆಮೇಲೆ ಒಂದಿನ ಏನಾಗುತ್ತೆ, ಹಿಂಗೆ ಸಾಯಂಕಾಲ ತುಂಬಾ ತೀವ್ರತೆಗೆ ಹೋಗುತ್ತೆ.
ಹುಷಾರ್ ತಪ್ಪೇ ಹೋಗುತ್ತೆ. ಆಮೇಲೆ ರಾತ್ರಿ ಒಂದು 7-7:15 ಸಮಯದಲ್ಲಿ ನಮ್ಮ ದೊಡ್ಡಪ್ಪ ಮುಕ್ತರಾಗ್ಬಿಡ್ತಾರೆ. ಅವಾಗ ನಮ್ಮ ಭಾವ ಅಲ್ಲೇ ಇರ್ತಾರೆ. ಗುರುನಾಥರು ಸಕ್ರೆಬಣ್ಣದಲ್ಲಿ ಕೂತ್ಕೊಂಡು ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ಇವತ್ತು ವಲ್ಲೀಶ್ವನ್ ಮಾವನವರು ದೇಹ ಬಿಟ್ರು ಕಣೆಯ, ಈಗ 2 ನಿಮಿಷ ಆಯ್ತು ಅಂತ ಅಂತಾರೆ. ಅವಾಗ ಏನಾಗುತ್ತೆ, ಅಲ್ಲಿದ್ದಂತ ಗುರುಗಳ ಜೊತೆ ಇದ್ದವರು ಫೋನ್ ಮಾಡ್ಬಿಟ್ಟು, ಏನೋ ಗುರುನಾಥರು ಈ ರೀತಿ ಹೇಳಿದ್ರು, ನಿಮ್ಮ ಮಾವ ದೇಹ ಬಿಟ್ರಂತಲ್ಲ, ಹೌದಾ ಅಂತ ಕೇಳ್ತಾರೆ. ಈಗ 2 ನಿಮಿಷ ಆಯ್ತು ಅಂತ ತಿಳಿಸ್ತಾರೆ. ನಮ್ಮ ಗುರುಗಳು ಯಾವ ರೀತಿ ಶಿಷ್ಯಂದ್ರಗಳಿಗೆ ತಿಳಿ ಹೇಳೋರು, ಬುದ್ಧಿವಾದ ಹೇಳೋರು ಅಂದ್ರೆ, ಅಳಿಯ ಬರೀ ಅಳಿಯಾಗಿರ್ಬಾರ್ದು ಕಣೆಯ, ಮಗನಾಗೂ ಇರ್ಬೇಕು, ಸೇವೆ ಮಾಡ್ಬೇಕು, ಅಳಿಯ ಅಂತ ಬರೀ ದಿಮಾಗ್ ಬಸ್ದಲ್ಲ ಅನ್ನೋ ರೀತಿನಲ್ಲಿ ಒಂದು ತಿಳಿ ಬುದ್ಧಿವಾದ ಹೇಳೋರು. ಹಾಗಂತ ನಮ್ಮ ಭಾವಂಗೇನು ಆ ಮಾತು ಹೇಳಿರ್ಲಿಲ್ಲ, ನಮ್ಮ ಭಾವನ ನಡವಳಿಕೆನೆ ಒಳ್ಳೇದು. ಬಟ್ ತಿಳ್ಕೊಳ್ಳೋರಿಗೆ ಇವತ್ತಿನ ಕಾಲದಲ್ಲಿ ಎಳೆಯಂದ್ರು ಬಂತು ಅಂದ್ರೆ ಮನೆಯಲ್ಲಿ ಕಾಲ್ ಮೇಲೆ ಕಾಲ ಕೂತ್ಕೊಳ್ಳೋದು, ದಿಮಾಕ್ ಮಾಡೋದು, ಅತ್ತೆ ಮನೇನ ಒಂಥರ ಕೀಳಾಗಿ ನೋಡೋದು, ಈ ರೀತಿ ಮಾಡೋರೆಲ್ಲ ಇರ್ತಾರೆ. ಆದ್ರೆ ಅವರು ಅಳಿಯಂದ್ರುಗಳು ಏನ್ ರೀತಿನಲ್ಲಿ ಅತ್ತೆ ಮನೆಯನ್ನು ನಡ್ಕೋಬೇಕು, ಹೆಂಗ್ ನಡ್ಕೋಬೇಕು ಅನ್ನೋದನ್ನ, ಸೇವೆ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ರು ಅನ್ನಕ್ಕೆ ಇದೊಂದು ನಿದರ್ಶನ. ಶ್ರೀ ಗುರುದೇವದತ್ತ. ನನ್ನ ಮಗಗೆ ಹೆಣ್ಣು ಕೇಳಕ್ಕೆ ಎಲ್ಲಿಗೆ ಹೋದ್ರೂ ಇದಾಗಲಿಲ್ಲ. ಇಂಥತಕ್ಕೆ ನಮಗೆ ಸಂಬಂಧರ ಒಂದು ಭದ್ರಾವತಿ ಒಳಗೆ ಹೆಣ್ಣು ಕೊಡ್ತೀವಿ ಅಂತ ಬಂದರು. ಹೆಣ್ಣು ಕೊಡ್ತೀವಿ ಅಂದಾಗ ಗುರುವೇ ಹಿಂಗಂತಾರೆ, ಕೊಡ್ತಾರೆ, ಹೆಣ್ಣು ಕೊಡ್ತಾರ, ಒಳಗೆ ನಿನಗೆ ಹೋಗಿ ಬರೋಗು, ನಿನಗೆ ಹೋಗಿ ಬರೋಗು ಅಂದರು. ಹೋಗಿ ಬರೋಗು ಅಂದಾಗ ನಿನ್ನೇನು ಓದು ಅವ್ರು ಕೊಡೋಕ್ಕೂ ಎಲ್ಲದಕ್ಕೂ ಇದಾಗಿದ್ದಾರೆ, ಸಂಬಂಧರು ಇದಾಗಿದ್ದಾರೆ. ಕಡೆಗೆ ಅಲ್ಲಿಗೆ ಹೋದಾಗ ನನಗೆ ಯಾಕೋ ಮನಸ್ಸು ಇದಾಗಲಿಲ್ಲ. ಆವಾಗ ಗುರುವೇ ಆಯಿತು, ನನಗೆ ಬೇಡ ಅಂತಂದೆ. ಬಿಡು ಮತ್ತೆ ಇರು ಅಂದರು. ಎಲ್ಲೆಲ್ಲೋ ನೋಡಿದೆವು. ನನಗೆ ಬಾಣವರ ಕಡೆಗೆ ಹತ್ಲಾಗ ಹೋಗನ್ ಗುರುವೇ. ಇಲ್ಲ ಕಣಯ್ಯ, ನೀನು ಬಾಣವರ ಗಿಣವರ ಹತ್ಲಾಗೆಲ್ಲ ಹೋಗಂಗಿಲ್ಲ, ನಿನ್ಗೇನಿದ್ರು ಇಲ್ಲೇ ಆಗುತ್ತೆ ಕಣಯ್ಯ. ಹಂಗಂದಾಗ ಕಡೂರಾಗೆ ಹೆಣ್ಣು ಒಂದು ಇದಾಯ್ತು. ಅವಾಗ ಗುರುವೇ ಇಂಥವ್ರು ಬಂದಾರೆ, ಆಯಿತು ಮಾಡ್ಕೇಳಯ್ಯ, ನೀನು ಮಾಡ್ಕೇಳಯ್ಯ ಅಂದರು. ಆವಾಗ ಮಾತುಕತೆಗೆ ಬರ್ತಾರೆ ಗುರುವೇ ಇವತ್ತು. ಆಯ್ತು ಕಣಯ್ಯ ಮಾಡಯ್ಯ, ನೀನೇನು ಮತ್ತೆ ಅತಿಯಾಗಿ ಕೇಳಂಗಿಲ್ಲ ಅಂದರು. ಅಲ್ಲೇ ಮತ್ತೆ ಮನೆಯಲ್ಲೇ ನನಗೆ ಕೇಸರಿ ಬಾತು, ಅರಿಶಿನ ಕುಂಕುಮ, ಹೂವು, ದುಡ್ಡು, ಎಲ್ಲ ಹಣ್ಣು ಕಾಯಿ ಪ್ರತಿಯೊಂದನ್ನು ಇಟ್ಟು ನನಗಿದು ಮಾಡಿ ತಗೊಂಡೋಗಯ್ಯ. ಈ ತಗೊಂಡೋಗಿ ನೀನು ನಾಳೆ ಈ ಕೇಸರಿ ಬಾತು ನಿನ್ನ ಮಗಿಗೆ ಕೊಡೆಯ, ಹೆಣ್ಣು ಮಗಿಗೆ ಅಂತ ಕೊಟ್ಟರು. ಆವಾಗ ಅದರಂತೆ ತಗೊಂಬಂದು ನಾನು ಹೋಗಿ ಕೊಟ್ಟು ಇದು ಮಾಡಿದೆ. ಆವಾಗ ನಾನೇನೂ ಕೇಳಲಿಲ್ಲ, ಹಂಗೆ ಅವರೇ ಕೊಟ್ಟಂತಲೇ ಮಾಡ್ಕೊಂಡು ನಾನು ಇದು ಮಾಡಿದೆ. ಇವತ್ತು ಒಳ್ಳೆ ಇದಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗನು ಇದು ಮಾಡ್ಕೊಂಡು. ಆಮೇಲೆ ಫಸ್ಟಿಗೆ ಎಲೆಕ್ಷನ್ನಿಗೆ ನಿಂತ್ಕೊಂಡು 15 ಓಟ್ನಾಗ ಸೋತಿದ್ನಲ್ಲ, ಸೋತದಕ್ಕೆ ಇಡೀ ಮತ್ತೆಲ್ಲರೂ ಅವತ್ತು ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿದ್ದೆ. ಯಾರೂ ಇವ್ರಿಗೆ ಯಾರು ಓಟ್ ಕೊಡ್ತಾರೆ ಅಂತ, ಯಾವ ಪಕ್ಷದವರು ಯಾರು ನನಗೆ ಬರೋಕ್ಕೂ ಇಂದ್ಲೇಟ್ ಹೊಡೆಯ ಅಂತ ಸ್ಟೇಜ್ಗೆ. ಹಂಗಿದ್ರು ಕೂಡ ನನಗೆ ಎಲೆಕ್ಷನ್ನಿಗೆ ಅದೇನೋ ಹುಮ್ಮಸ್ ಬಂತು, ನಿಂತ್ಕೊಂಡೆ, ಸೋತ ಕಡೆಗೆ ಮತ್ತೆಲ್ಲರೂ ಕಾಟ ಕೊಡೋದು ನಿಂತ್ಕೊಂಡ್ರು. ಅವಾಗ ಹಂಗೆ ಏನು ಗೊತ್ತಿಲ್ದ ಹಿಂಗೆ ಓಟ್ ತಗೊಂಡಲ್ಲ ಅಂತೇಳಂದು ಈ KBM ಕೂಡ ಬಂದು ಭುಜ ತೊಟ್ಟಿದ್ರು, ನೀನು ಓಟ್ ತಗೊಂಡಿದ್ಯಾ, ಅವತ್ತು ಯಾರೂ ಪ್ರೋತ್ಸಾಹ ಕೊಡ್ಲಿಲ್ಲ, ಅವ್ರಿಗೆ ಬರಲ್ ಕಂಡ್ರಿ ಅಂತ ಜನದ ಹೇಳಿಕೆ ಮಾತಿಗೆ ಇವರೆಲ್ಲರೂ ಇದು ಮಾಡಿದ್ರು. ಅಲ್ಲಿಗೆ ಮಾರನೇ 5 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಬಂತಲ್ಲ, ಆವಾಗ ವಾರ್ಡ್ ಆದಾಗ ಆವಾಗ ಅಷ್ಟೊತ್ತಿಗೆ ನಾನು ಗುರುಗಳ ಹತ್ರಕ್ಕೆ ಹೋಗಿದ್ನಲ್ಲ. ಗುರುಗಳು ತಕ್ಕ ಹೋದಾಗ ಗುರುವೇ ಅಂದೆ, ನಿನಗೆ ರಾಜಕೀಯ ಅಲ್ಲ, ನಿನ್ನೊಬ್ರ ಮನೆ ಹಂಚಿಡುವಕ್ಕೆ ಹೋಗ್ಬೇಡ, ನಿನಗೆ ರಾಜಕೀಯ ಅಲ್ಲ, ನಿನಗೆ ಅದಲ್ಲ, ಬೇಡವೇ ಬೇಡ ಅಂತ. ಹಂಗಂದ ಗುರುಗಳ ಮಾತಿಗೆ ನಾನು ಬಿಟ್ಟೆ. ಮತ್ತು ಕಡೆಗೆ ಎಷ್ಟೋ ಜನ ಬಾ ಗುರುಗಳು ತಕ್ಕ ಹೋಗೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತಲ್ಲ ಅಂದರು. ಆವಾಗ ಇಲ್ಲ ಬರಲ್ಲ ಅಂದೆ. ಆವಾಗ ಲೇಡೀಸು ಆಯ್ತು. ಅವಾಗ KBMಗಳು ಎಲ್ಲ ಕಳಿಸಿ, ಇಲ್ಲ ನಿನ್ನ ಪರವಾಗಿ 6 ನಿಲ್ಲಿಸು, ನೀನು 6 ಇದು ಮಾಡು ಅಂದರು. ಇಲ್ಲ, ನಾನು ಹೆಂಗಸ್ರು ನಿಲ್ಲಿಸಿ ರಾಜಕೀಯ ಮಾಡಲ್ಲ, ನಾನು ರಾಜಕೀಯಕ್ಕೆ ಬರಲ್ಲ ಅಂತ ಇದು ಮಾಡಿದೆ. ಆವಾಗ ಗುರುಗಳು ನಾನು ಜನವರ ಇರಲಿ ಯಾರ ಇರಲಿ ನೋಡು ರಾಜಕೀಯಕ್ಕೆ ಹೋಗ್ತೀನಿ ಅಂದ. ನಾನು ಬೇಡ ಅಂದೆ, ಬಿಟ್ಟ. ನಾನು ಹೇಳಿದ ಮಾತಿಗೆ ಅವರು ಇದು ಮಾಡಲ್ಲ ಅಂತೇಳಿ ಭಾರಿ ಇದು ಮಾಡೋರು. ನನ್ನ ಮಗನು ಅಷ್ಟು ಚೆನ್ನಾಗಿ ಇವತ್ತು ನೆಮ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾನೆ ನನ್ನ ಮಗ. ಎಲ್ಲದಕ್ಕೂ ನನ್ನ ಗುರುಗಳು ಬಿಟ್ಟು
ಮನಸ್ಸಿನಲ್ಲಿ ಅವನು ತುಂಬ ಇಟ್ಕೊಂಡದ್ದು. ನಾನು ಗುರುಗಳಿಗೆ ನಾನು ಏನಿದ್ರು ನನ್ನ ಮನಸ್ಸಿನಾಗ ಗುರುವೇ ಅಂದ್ಕೊಂಡಿರೋದು ಬಿಟ್ಟರೆ ನಾನು ಎಲ್ಲೂ ಈಗ ಅತಿಯಾಗಿ ನಾನು ಹೋಗ್ತಾ ಇಲ್ಲ. ಅವಾಗ ಮಾತ್ರ ಸದಾ ಹೋಗ್ದಲೇ ನಾನು ಮಾತ್ರ ಇರ್ತಿರಲಿಲ್ಲ. ನನಗೆ ಭಾರಿ ಇದು ಕೊಟ್ಟರು. ಅವ್ರ ಗುರುವಿನ ಆಶೀರ್ವಾದದಿಂದ ಇವತ್ತು ನಾನು ಚೆನ್ನಾಗದೀನಿ. ಆ ಗುರುವಿನ ಮಾತಿನಿಂದಲೇ ನಾನು ನೆಮ್ಮದಿಯಾಗದೀನಿ. ನನ್ನ ಹೆಣ್ಮಕ್ಳು ಕೊಟ್ಟಕ್ಕಲ್ಲ, ಅವ್ರನ್ನ ದುಡ್ಕೊಂಡು ತಿನ್ನಂಗೆ ಅದಾರೆ. ಅವ್ರೇನು ಶ್ರೀಮಂತರಿಗೆ ಕೊಡು ಅವ್ರಿಗೆ ಕೊಡು ಅಂದಿಲ್ಲ. ಅವ್ರು ಹೇಳ್ದರಿಗೆ ನಾನು ಕೊಟ್ಟಿದ್ದೀನಿ. ಅವ್ರ ಮನೆ ನೋಡಕ್ ಹೋಗಿರ್ಲಿಲ್ಲ. ಇಂಥನಿಗೆ ಕೊಡೆ ಅವ್ರು ಬಂದಾರೆ ಅಂತ ಕೊಟ್ಟಿರೋದು ಬಿಟ್ರೆ ನಾನು ಮನೆ ನೋಡಿ ಬಂದು ಹೆಣ್ಣು ಕೊಟ್ಟಿಲ್ಲ. ದೇವರು ನನಗೆ ಭಾರಿ ಒಳ್ಳೆಯದು ಕೊಟ್ಟರು. ಆಮೇಲೆ ತೋಟ ಆದಾಗ ಇಂಥ ಮರವೇ ಹೋಗಿತ್ತಲೆಯ, ಇಂಥ ತವಲೆ ಹೋಗಿತ್ತಲೆಯ ಅಂತ ಅಂದರು ನನಗೆ ಗುರುಗಳು. ಅವ್ರು ನೋಡಿದ ತೋಟ ಎಲ್ಲದೂ ಸಮೃದ್ಧಿಯಾಗೈತಿ. ಅವ್ರು ಹೇಳ್ದಂಗೆ ಇಂತಿಂಥ ತವಲೆ ಮರ ಹಿಂಗದಾವೆ, ಇಂಥ ತವಲೆ ಅದಾವೆ ಅಂತಲೇ ಹೇಳೋರು. ನಾನು ಹಳೆ ಮನೆಯಾಗೆ ಒಂದು ಬಾಕಲ್ ನೀಲ ಹಿಂಗೆ ಒಡ್ಡಾಗೈತಿ ಅಂದದಕ್ಕೆ ನಾನು ಆಲ್ಟ್ರ್ ಮಾಡ್ಬೇಕಾದ್ರೂ ಕೂಡ ಅದು ನೆಟ್ಟಗೆ ಮಾಡಲಿಲ್ಲ. ಅವರಲ್ಲಿ ಮತ್ತೆ ಬಾಕಲ್ ನೀಲ ಇದಾಗಿತ್ತಲ್ಲ ಅಂತಂದ್ರೆ ಆಗಿತ್ತು ಗುರುವೆ. ಏನಿಲ್ಲ, ಇವತ್ತು ಮನೆ ಚೆನ್ನಾಗಿ ಇಟ್ಕೋಣ ಅಂತ ರೀತಿಗೆ ನನ್ನ ಗುರುಗಳು ಕೊಟ್ಟಿದ್ದಾರೆ. ಭಾರಿ ನನಗೆ ಒಳ್ಳೇದು ಮಾಡಿದರು. ಇವತ್ತು 10 ಎಕರೆ ತೋಟ ಮಾಡೋಕ್ಕೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.